ನನ್ನ ಹೆಸರು ಒಳೆಯಪ್ಪ ಹುಡುಗಂತ ಸರ್, ಕರ್ನಾಟಕ ರಾಜ್ಯ ರೈತ ಸಂಘ ಆಗಸ್ಟ್ ವರ್ಷಿನ ತಾಲೂಕಾಧ್ಯಕ್ಷ ಸರ್ ಮಾನ್ವಿ. ಸರ್ ಇಲ್ಲೇನು ಮಾನ್ವಿಯಲ್ಲಿ ಅಕ್ರಮವಾಗಿ ನಡೀತಿದೆ ಸರ್ ಕಲ್ಲು ಗಣಿಗಾರಿಕೆ, ಇದಕ್ಕೆಲ್ಲ ಸಂಪೂರ್ಣವಾಗಿ ಭೂ ಮತ್ತು ಗಣಿ ವಿಜ್ಞಾನಿಗಳೇ ಪುಷ್ಪಲತಾ ಅವರೇ ನೇರ ಹೊಣೆಗಾರ ಸರ್. ಇದು ಒಂದು ಸರ್ ನೋಡಿರಿ, ಕಲ್ಲು ಹೊಡೆಯೋಕ್ಕೆಲ್ಲ ನೋಡಿ ಸರ್ 1 ಎಕರೆ ಕೊಡ್ತಾರೆ ಸರ್. ಅವ್ರು ಅಕ್ರಮ ಮಾಡೋದು ಸರ್ 40ರಿಂದ 50 ಎಕರೆ ಸರ್ ಗುಡ್ಡನೇ ಸರ್. ಸರ್ಕಾರದ ಗುಡ್ಡವನ್ನು ಕಬಳಿಸಿಕೆ ಸರ್ ಗುಡ್ಡನೆಲ್ಲ ಖಾಲಿ ಮಾಡ್ತಾರೆ ಸರ್ ಇಲ್ಲಿ ಮಾನ್ವಿ ಸುತ್ತಮುತ್ತಿರುವಂಥ ಹಳ್ಳಿಗಳಲ್ಲಿ. ಅದು ಒಂದು ಸರ್. ಮತ್ತು ಆಮೇಲೆ ತುಂಗಭದ್ರಾ ಹೊಳೆಯಲ್ಲಿ ಸರ್ ಅಕ್ರಮವಾಗಿ ಉಸುಗನ್ನು ಹೊಡ್ತಿದ್ದಾರೆ ಸರ್. ಈಗ ಅದಕ್ಕೆ ಸಂಪೂರ್ಣವಾಗಿ ಏನು ಮಾಡ್ತಾರೆ, ತಮ್ಮ ತಂಡನೇ ಒಂದು ಜಾಂಡವರ ಸರ್ ಅಲ್ಲಿ ಏನು ಸರ್ ರಾಯಲ್ ತೆಗಿಯೋಕೆ ಇಲ್ಲಿಂದ ತೆಗೆದು ಸರ್. ಅವ್ರು ನೋಡಿರಿ, ಒಂದು ರಾಯಲ್ ತೆಗೆಯೋದು 14,000 ರೂಪಾಯಿ ಸರ್. 14,000 ರೂಪಾಯಿ ಇಲ್ಲಿಂದ ತೆಗೆಯೋದು ರಾಯಲ್ ತೆಗೆಯೋದು ಅವ್ರದ್ದು ಸರ್. ಅವ್ರದ್ದು ತೆಗೆದಾಗ ಇಲ್ಲಿ ಒಂದು 14 ಟ್ರಿಪ್ಪನ್ನು ಹೊಡ್ಕೊಂತ ಸರ್. ಇಲ್ಲಿ ಎಲ್ಲಿಗೆ ಸರ್ ರಾಯಚೂರಿಗೆ 4ರಿಂದ 5 ಟ್ರಿಪ್ ಹೊಡ್ತಾರೆ ಸರ್. ಈಗ ಸಂಪೂರ್ಣವಾಗಿ ಅದಕ್ಕೆಲ್ಲ ಕುಮ್ಮಕ್ಕೆ ನೀಡ್ತಿರುವಂಥ ಅಧಿಕಾರಿ ಪುಷ್ಪಲತಾ ಸರ್ ನೇರ ಹೊಣೆಗಾರ ಸರ್. ಈಗ ಅಲ್ಲ ಸರ್, ಈ ರೀತಿಯಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ, ಅಕ್ರಮ ಮರಳು ಮಾಫಿಯಾ ದಂಧೆ ನಡೀತದ ಮೇಲೆ ಏನ್ರಿ ಮಾನ್ವಿಯಲ್ಲಿ ಕಾನೂನು ಇದೆನಾ ಅಥವಾ ಏನಾದರೂ ಸಂವಿಧಾನ ಪ್ರತ್ಯೇಕವಾಗಿದೆನಾ ಮಾನ್ವಿಯಲ್ಲಿ? ಸರ್ ನೋಡಿರಿ ಸರ್, ಈಗ ರಾಜಕೀಯ ಎಂಬುದು ವ್ಯಕ್ತಿಗಳಿದಾರಲ್ಲ ಸರ್, ಈಗ ಸಂಪೂರ್ಣವಾಗಿ ಭೂ ಮತ್ತು ಗಣಿ ವಿಜ್ಞಾನಿಗಳಿಗೆ ಅವರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಸರ್. ಈಗ ಪ್ರತಿಯೊಂದು ರಾಜಕಾರಣ ಸರ್. ಈಗ ನಾನು ಯಾವ ಪಕ್ಷ ಅಂತ ಹೇಳೋದು ಸರ್. ಈಗ ಎಲ್ಲ ಪಕ್ಷದವರು ಸರ್. ಈಗ ಎಲ್ಲ ಪಕ್ಷದವರು ಸಂಪೂರ್ಣವಾಗಿ ಸುಮಲಂತವರ ಭೂ ಮತ್ತು ಗಣಿ ವಿಜ್ಞಾನಿಗಳಿದ್ದಾರೆ ಸರ್. ಈಗ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್. ಈಗ ಉಸುಗು ಹೊಡ್ತಿದ್ದಾರೆ ಸರ್, ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ, ಮತ್ತು ಆಮೇಲೆ ಕಲ್ಲು ಕೂಡ ಹೊಡ್ತಿದ್ದಾರೆ ಸರ್. ಈಗೇನು ಸರ್ ರಾಯಚೂರಿಂದ ಸರ್ ಸಿಂಧನೂರಿಗೆ ರಸ್ತೆ ಸಂಪರ್ಕ ಕಲ್ಪಿಸಿದ್ದಾರೆ ಸರ್. ಈಗ ಅದಕ್ಕೆಲ್ಲ ನೋಡಿ ಸರ್, ಈಗ 1 ಎಕರೆ ಎಣ್ಣೆ ಮಾಡ್ಕೊಂಡು ಕೇಸಿ 1 ಎಕರೆಗೆ ಮಾತ್ರ ಮರಮ ತೆಗಿಬೇಕು ಸರ್. ಈಗ ಅದು ಮತ್ತು ಆಮೇಲೆ ಟೆಸ್ಟಿಂಗ್ ಕಳಿಸಿ ಕೇಸಿ ಮರಮ ಓಕೆ ಆದ್ರೆ ಮಾತ್ರ ಅದೆಲ್ಲ ಅಪ್ರೂವ್ ಕೊಡೋಕೆ ಸರ್. ಅದೆಲ್ಲ ಏನು ಮಾಡಿ ಸರ್, ಬಂದ್ರನ 1 ಎಕರೆ ತೊಗೊಂಡ್ರನ ಅದನ್ನೆಲ್ಲ ತೆಗೆದ್ರನ ಅದು ರೋಡ್ ಮಾಡ್ಕೊಂಡ್ರೆ ಬಿಟ್ಟು ಹೋಗ್ಬಿಡ ನೆನಪದು ದುಡ್ಡಿನ ಆಮೇಶ ತೋರಿಸ್ಕೇಸಿ ಸರ್. ನೋಡಿರಿ, ಈಗ ಇರುವಂಥ ರೈತರನ್ನೆಲ್ಲ ದಿಕ್ಕು ತೋರಿಸುವಂಥ ಕೆಲಸ ಮಾಡ್ತಿದ್ದಾರೆ ಸರ್. ಈಗ ಸಂಪೂರ್ಣವಾಗಿ ಅದನ್ನೆಲ್ಲ ಮರಮನ್ನು ತೆಗೆದು ಅದನ್ನು ಸ್ಟಾಪ್ ಮಾಡ್ಬೇಕು ಸರ್. ಅದನ್ನೆಲ್ಲ ಟೆಸ್ಟಿಂಗ್ ರಿಪೋರ್ಟ್ ಕೊಡಬೇಕು, ಮತ್ತು ಎಣ್ಣೆ ಮಾಡಬೇಕು. ಎಣ್ಣೆ ಮಾಡಿ ಅದು ವರದಿ ಒಂದು ಪ್ರಕಾರ ಆ ಕಾಮಗಾರಿಯನ್ನು ಸ್ಥಾಪನೆ ಮಾಡೋಕ್ಕೆ ಅನುಮತಿ ನೀಡಬೇಕು ಸರ್. ಇದಕ್ಕೆಲ್ಲ ಕುಮ್ಮಕ್ಕೆ ನಿಂತಿರುವಂಥ ನೇರವಾಗಿ ಸರ್ ಭೂ ಮತ್ತು ಗಣಿ ವಿಜ್ಞಾನಿಗಳೇ ನೇರವಾಗಿ ಹೊಣೆಗಾರ ಸರ್. ನೋಡಿ ಸರ್, 3 ಫೀಟ್ ಒಳಗಡೆ ಕಂದಾಯ ಇದ್ದಾವೆ ಸರ್ ಸರ್ಕಾರ ಅವ್ರದ್ದು. 3 ಫೀಟ್ ಒಳಗಡೆ ಕೆಳಗೆ ಬಂದ್ರಂತ ಭೂ ಮತ್ತು ಗಣಿ ವಿಜ್ಞಾನಿಗಳು ಕೊಡಬೇಕು ಸರ್. ಅದಕ್ಕೆಲ್ಲ ರಿಪೋರ್ಟ್ ಅವರು ಭೂ ಮತ್ತು ಗಣಿ ವಿಜ್ಞಾನ ಕೊಟ್ಟಿಲ್ಲ, ತಹಸೀಲ್ದಾರ್ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಸಂಪೂರ್ಣವಾಗಿ ಅವರೆಲ್ಲ ಶಾಮೀಲಿದ್ದು ಕೇಸಿ ಭೂಮಿಯನ್ನು ಕೊಳ್ಳೆ ಬಿಡ್ತಿದ್ದಾರೆ ಸರ್. ಅದನ್ನೆಲ್ಲ ತನಿಖೆ ಮಾಡಬೇಕು ಸರ್. ಮುಂದಿನ ದಿನಗಳಲ್ಲಿ ತನಿಖೆ ಮಾಡೋದು ಹೋದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ಕೊಂಡು ತಮ್ಮ ಈ ಮೂಲಕ ಎಚ್ಚರಿಕೆ ನೀಡುತ್ತೆ ಸರ್.